ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮುದ್ದೆ ಜೊತೆ ಬಸ್ಸಾರು ಮಾಡೋದು ಹೇಗೆ ಮತ್ತು ಒಗ್ಗರಣೆ ಕಾಳು ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ. ಚಿಕ್ಕ ಲೋಟದಲ್ಲಿ 2 ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊತಾರೆ ಕೆಲವರು. ನಾನು ಇಲ್ಲಿ ಮೆತ್ತಗಾಗ್ಬಿಡುತ್ತೆ ಅಂತೇಳಿ ಪಾತ್ರೆಲೇ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಉಪ್ಪು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ತೊಳೆಯೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಸೊಪ್ಪು. ಇಲ್ಲಿ ಕೆಂಪು ಅರಿವೆ ತೊಗೊಂಡಿದ್ದೀನಿ, ಮತ್ತು ಬಿಳಿ ಅರಿವೆ ಸೊಪ್ಪು ತೊಗೊಂಡಿದ್ದೀನಿ, ಕಿರಿಕ್ಸಾಲೆ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಸಬ್ಸಿಗೆ ಸೊಪ್ಪು. ಇದನ್ನು ನೀಟಾಗಿ ತೊಳೆದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಬೇಳೆ ನೋಡಿ ಬೇಯಕ್ಕೆ ಹಾಕಿದ್ನಲ್ಲ, ಕ್ಯಾಪ್ ಹಾಕಿಲ್ಲ ಕುಕ್ಕರ್ಗೆ, ಹಂಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಮಟ್ಟಕ್ಕೆ ಬೆಂದ ಆದಮೇಲೆ ಸ್ವಲ್ಪ ಮೆತ್ತಗೆ ಬೇಯುತ್ತೆ, ಫುಲ್ಲಲ್ಲ. ಆವಾಗ ನಾವು ಸೊಪ್ಪನ್ನು ಇದಕ್ಕೆ ಸೇರಿಸ್ಬೇಕು. ತುಂಬ ಮೆತ್ತಗೆ ಬೆಂದಾದಮೇಲೆ ಸೊಪ್ಪು ಸೇರಿಸಿದರೆ ಬೇಳೆ 2 ಸೊಪ್ಪು ಮತ್ತು ಬೇಳೆ ಇನ್ನೂ ಚೆನ್ನಾಗಿ ಬೆಂದ್ಬಿಟ್ಟು ಬೇಳೆ ಏನೂ ಸಿಗಲ್ಲ ಕೊನೆಗೆ ಒಗ್ಗರಣೆ ಹಾಕಲಿಕ್ಕೆ. ಹಾಗಾಗಿ ಸ್ವಲ್ಪ ಬೆಂದಾದಮೇಲೆ ಸೊಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೇಕು. ಈ ರೀತಿಯಾಗಿ ಸೈಡಿಗೆ ನಾನು ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಹಂಚಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಏನಕ್ಕೆ ಅಂದರೆ ಬೇಳೆನ ಬೇಯಿಸ್ಕೊಂಡು ಕಟ್ಟು ಬರುತ್ತಲ್ಲ, ಬಸ್ಸಾರು ಮಾಡಲಿಕ್ಕೆ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಕೆಲವರು ಕುಟ್ಕೊಳ್ತಾರೆ ಈ ರೀತಿ ಫ್ರೈ ಮಾಡಿಕೊಂಡು. ನಾನು ಇದನ್ನು ಸ್ವಲ್ಪ ಮಕ್ಕಳು ತಿನ್ನಲ್ಲ ಅಂತಂದೇಳಿ ತರಿಯಾಗಿ ಮಿಕ್ಸಿಯಲ್ಲಿ ರುಬ್ಕೊಳ್ತೀನಿ. ಇದನ್ನು ಒಂದು ಕಡೆ ನಾನು ಫ್ರೈ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಬೆಂಡೆಕಾಯಿ ಇದ್ದರೆ ಅದನ್ನು ಹಾಕ್ಕೋಬೋದು. ಇಲ್ಲಿ ಬೆಂಡೆಕಾಯಿ ಇರಲಿಲ್ಲ, ಹಾಗಾಗಿ ನಾನು ಟೊಮ್ಯಾಟೊ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಅದಾದಮೇಲೆ ಬೇಳೆ ಮತ್ತು ಸೊಪ್ಪು ಒಂದು ಹದಕ್ಕೆ ಬೆಂದಿತ್ತು. ಈ ರೀತಿಯಾಗಿ ಅದನ್ನು ನಾನು ಕೋಸಂಬರಿ ಪುಟ್ಟಿ ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಬಿಟ್ಟು ಕೆಳಗಡೆ ಪಾತ್ರೆ ಇಟ್ಟು ಬಸ್ಕೊಳ್ತಾ ಇದ್ದೇನೆ. ಏನಕ್ಕೆ ಈ ರೀತಿಯಾಗಿ ಬಸ್ಕೋಬೇಕು ಅಂದರೆ, ಬಸಿ ಹಾಕ್ತಾಯಿದ್ದೆ ನೀಟಾಗಿ. ಕಾಳು ಡ್ರೈ ಆಗೋಂಗೆ ನೀರನ್ನೆಲ್ಲ ಬಿಟ್ಕೋಬೇಕು ಅದರಲ್ಲಿ. ಇಲ್ಲಿ ನೋಡಿ, ಬದನೆಕಾಯಿನ ಡೈರೆಕ್ಟಾಗಿ ಸುಟ್ಕೊಳ್ತಾ ಇದ್ದೇನೆ. ಇದನ್ನು ಹಂಚಲ್ಲಿ ಹಾಕಿ ಹುರ್ಕೊಂಡ್ರೆ ಅದು ಸಿಪ್ಪೆ ಬಿಟ್ಕೊಳ್ಳಲ್ಲ, ಹಾಗಾಗಿ ಈ ರೀತಿ ಸುಟ್ಕೊಳ್ತಾ ಇದ್ದೇನೆ. ಆಮೇಲೆ ಮಿಕ್ಸಿ ಜಾರ್ಗೆ ನಾನು ಬೆಳ್ಳುಳ್ಳಿ, ಉಪ್ಪು ಮತ್ತು ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ, ಟೊಮೊಟೊ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಬದನೆಕಾಯಿನ ಸುಟ್ಕೊಂಡಿದ್ನೆಲ್ಲ ಈ ರೀತಿಯಾಗಿ ಸೋಸ್ಕೋಬೇಕು. ಅಂದರೆ ಮೇಲ್ಗಡೆ ಸುಟ್ಟಿರೋ ಸಿಪ್ಪೆಯನ್ನು ತೆಗೆದುಬಿಟ್ಟು ಏನಾದರೂ ಉಳುಕಿದೆಯಾ ಅಂತ ನೀಟಾಗಿ ಈ ರೀತಿಯಾಗಿ ನೋಡ್ಕೊಂಡು ರೆಡಿ ಮಾಡ್ಕೋಬೇಕು. ಆಮೇಲೆ ನಾನು ಕಾಳು ಬಸಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ಮೊದಲೇ ಹೆಚ್ಚಿಟ್ಕೊಂಡಿದ್ದೆ ನಾನು ಒಗ್ಗರಣೆಗೆ. ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಇದು ಕೂಡ 3 ಸ್ವಲ್ಪ ಬೆಂದಾದಮೇಲೆ ಅರಶಿನದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಇದು ಏನಕ್ಕೆ ಒಗ್ಗರಣೆ ಅಂದರೆ, ಕಾಳು ಏನು ನಾವು ಸೈಡಿಗೆ ಇಟ್ಕೊಂಡಿದ್ವಲ್ಲ, ಸೊಪ್ಪು ಕಾಳು ಬೇಯಿಸಿ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಿದ್ದು. ಈ ರೀತಿಯಾಗಿ ಸ್ವಲ್ಪ ಫ್ರೈ ಆದಮೇಲೆ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿನ ಕೆಲವರು ಲಾಸ್ಟಿಗೆ ಹಾಕ್ತಾರೆ. ಮೊದಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಾಳು ಕೆಡೋಲ್ಲ. ಮಧ್ಯಾಹ್ನವರೆಗೂ, ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನವರೆಗೂ ಇಟ್ಕೋಬೋದು. ಅಂದರೆ ಸ್ವಲ್ಪ ಫ್ರೈ ಆಗಿರುತ್ತಲ್ಲ, ಹಾಗಾಗಿ. ಈಗ ಬೆಂದು ಸೊಪ್ಪು ಮತ್ತು ಕಾಳಿತ್ತಲ್ಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ಕಾಳು ರೆಡಿ ಆಗುತ್ತೆ. ಬಸ್ಸಾರು ಜೊತೆ ಈ ಒಗ್ಗರಣೆ ಕಾಳೆ ತುಂಬ ಟೇಸ್ಟ್ ಕೊಡೋದು. ಸೈಡಿಗೆ ಬಸ್ಸಾರು ಮಾಡೋದು ಹೇಗೆ ಅಂದರೆ, ಸೈಡಿಗೆ ನಾವು ಕಟ್ಟೇನು ಬಂದಿತ್ತಲ್ಲ, ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣ ಹಾಕಿ, ಹುಣಸೆ ಹುಳಿನ ನೆನೆ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಮತ್ತು ಕುರ್ಷಾಣಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಇಲ್ಲಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ನಾನು ಕಾಳಿಗೆ ಉಪ್ಪು ಹಾಕಿ ಬೇಯಿಸಿದ್ರಿಂದ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಈ ರೀತಿಯಾಗಿ ಬಸ್ಸಾರು ಮತ್ತು ಕಾಳು ರೆಡಿ ಆಗುತ್ತೆ. ಸಿಂಪಲ್ ಇದೆ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮುಂಚಿತವಾಗಿಯೇ ಜೋಡಿಸ್ಕೋಬೇಕು. ಮುದ್ದೆನ ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಬಸ್ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ, ನಿಮಗೆ ಇಷ್ಟ ಆಗಿದ್ದರೆ ಮನೇಲಿ ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಇದು ಬಸ್ಸಾರು ಬಂದುಬಿಟ್ಟು
ಶೀತ ಕೆಮ್ಮು ಆದಾಗ ಬಾಯಿ ಕೆಡುತ್ತೆ ಅಂತ ಹೇಳ್ತಾರಲ್ಲ, ಅವಾಗಂತೂ ಸೂಪರ್ ಟೇಸ್ಟ್ ಕೊಡುತ್ತೆ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಿದು. ಯಾಕಂದರೆ ಇದರಲ್ಲಿ ಸೊಪ್ಪಿನ ರಸ ಇರುತ್ತೆ, ಬೇಳೆ ರಸ ಇರುತ್ತೆ, ಆಮೇಲೆ ಹುಣಸೆ ಹುಳಿ, ಕೊತ್ತಂಬರಿ, ಕೆಲವೊಂದು ಅಂಶಗಳನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡೋದ್ರಿಂದ ಬಾಯಿಗೂ ತುಂಬ ರುಚಿ ಸಿಗುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.